देश जन जानी विकास भाजी 18 ದೋಷ ಇರ್ತದ ಅವೆಲ್ಲ ಸಮಸ್ತ ದೋಷಗಳಿಂದ ರೈತರು ಯಾರಪ್ಪ ಅಂದ್ರೆ ತೀರ್ಥಂಕರ ಭಗವಾನ್ರದ ಅವ್ರ ಚರ್ಚೆ ಮಾತ್ರದಿಂದ ಜಗತ್ತಿನೊಳಗೆ ಎಲ್ಲ ಜೀವಗಳು ಖುಷಿ ಆಗ್ತಾರೆ ನೋಡಲ್ಲ ಮುಂದೆ ನಾರಾದ್ರೆ ಬಂದರೆ ಎಷ್ಟು ಖುಷಿ ಆಗ್ತೀರಿ ತೀರ್ಥಂಕರು ಬಂದರೆ ಇನ್ನೂ ಖುಷಿ ಆಗ್ತೀರಿ ಶಮಾಶರಣ ಬಂದರೆ ಅದ್ರ ಮುಳುಗೇ ಬಿಡ್ತೀರಿ ಎಷ್ಟು ಚೆನ್ನಾಗಿ ಖುಷಿ ಆಗ್ತೈತೆ ಅಂದ್ರೆ 100 ನ್ಯಾಗಿ ಹಚ್ಕೊಂಡು ಹೇಳಿದ್ರು ಕೂಡ ವರ್ಣನೆ ಮಾಡಿದ್ರು ಕಣ್ಣಿನ ಅಂತ ಮಾನತುಂಗ ಆಚಾರ್ಯ ಮಹಾರಾಜರು ನಿರ್ದೋಷವಾಗಿ ಇದನ್ನು ರಚನೆ ಮಾಡ್ಯಾರ ಭಕ್ತಾಮರ ಇಡೀ ಜಗತ್ತಿನಾಗ ಇಡೀ ಪ್ರಪಂಚದೊಳಗೆ ಎಲ್ಲರೂ ಭಕ್ತಾಮರ ಹೇಳ್ತಾರೆ ಭಕ್ತಾಮರ ಹೇಳೋದ್ರಿಂದ ಕ್ಯಾನ್ಸರ್ ದೂರ ಆಗ್ತೈತೆ ಅಂತ ಹೇಳ್ತಾರೆ ಎಲ್ಲ ರೋಗಗಳು ದೂರ ಆಗ್ತಾವೆ ಅಂತ ಹೇಳ್ತಾರೆ ಅದಕ್ಕೊಂದು ಅರ್ಥ ಕೊಟ್ಟು ಪಂಡಿತ ಓಂ ನಮೋ ಅರಹಂತಾಣಂ ನಮೋ ಸಣ್ಣ ಸೋದರಾಣಂ ರಾಮ್ ರೀಂ ರೂಂ ಪಟ್ ಪಟ್ ಸ್ವಾಹಾ ಓಂ ರೀಂ ಶ್ರೀಂ ಕ್ರೌಂ ಶ್ರೀಂ ರಂ ರಂ ಹಂ ಹಂ ನಮಃ ಸ್ವಾಹಾ ಓಂ ರೀಂ ಸಕಲ ಮನೋವಾಂಛಿತ ಫಲದಾಯಕ ಶ್ರೀ ಮಹಾಬೀಜಾಕ್ಷರ ಸಹಿತಾಯ नाट्यद्भुतं भुवनभूषण भूतनाथ भूतैर्गुणैर्भुविभवन्तमभिष्टुवन्त तुल्या भवन्ति भवतो ननु तेन किंवा भूत्याश्रितं इह नात्मसमं करोति ಇಲ್ಲಿ ಎಲ್ಲ ಪುರುಷರಾಗಲಿ ಸ್ತ್ರೀಯರಾಗಲಿ ನೋಡಿ ಎಷ್ಟು ಪುಣ್ಯ ಮಾಡಿ ಬಂದಿರಿ ನಾವು ಈ ಆಗನಾಥ ತೀರ್ಥಂಕರ ಪೂಜೆ ಮಾಡಬೇಕಂದ್ರೂ ಕೂಡ ನಮ್ದೆಲ್ಲ ನಿರ್ವಿಘ್ನ ಆಗ್ಬೇಕಂತೇಳಿ ಇಲ್ಲಿ ತುಂಬಕ್ಕೊಂದು ಇವರು ಮಾನತುಂಗ ಆಚಾರ ಮಾಡೋದ್ರ ರಚನೆ ಮಾಡ್ಯಾರ ಈ ಮಾನತುಂಗ ಆಚಾರ ಮಾಡೋದ್ರ ಭಕ್ತಾಂಬರ ಒಂದು ನಮೋಕಾರ ಮಂತ್ರ ಒಂದು ಇಷ್ಟು ಹೇಳಿಬಿಟ್ರೆ ನಮ್ಮ ಸಂಸಾರದಲ್ಲಿ ಚಿಟ್ಟ ಕಾಲಿಮೆಗಳು ಎಲ್ಲ ದೋಷಗಳು ಪರಿಹಾರ ಆಗ್ತಾವೆ ಯಾರು ದಿನ ಇಲ್ಲಿ ಭಕ್ತಾಂಬರ ಕಂಠಸ್ಥ ಮಾಡ್ತೀರಿ ಇದನ್ನು ಪಾಠ ಮಾಡ್ತೀರಿ ಇವತ್ತಲ್ಲಿ ಎಲ್ಲರೂ ಅರ್ಥಶೇಷ ತಿಳ್ಕೊಳಕತ್ತೀರಿ ಇಲ್ಲಿ ಕುಂದಕ್ಕೊಂದು ಆಚಾರ ಮಾಡೋದ್ರ ಸ್ತುತಿ ಮಾಡ್ತಾರೆ ಏನಕ್ಕೆ ಸ್ತುತಿ ಮಾಡ್ತಾರಂದ್ರೆ ನನ್ನ ಗುಣ ಸಂಪತ್ತಿ ಒಂದು ದಿನ ನಶ್ವರಾಗಿ ಹೋಗ್ತೈತಿ ನನ್ನ ಶರೀರ ಒಂದು ದಿನ ಮಣ್ಣಾಗಿ ಹೋಗ್ತೈತಿ ಆಗ ನಾವು ಬರೆದಿಟ್ಟಿದ್ದು ಕಾರ್ಯ ಎಷ್ಟು ಸಾವಿರಾರು ವರ್ಷ ಕಳೆದ್ರು ಯುಗ ಕಳೆದ್ರು ಕೂಡ ಎಲ್ಲರೂ ಭಕ್ತಾಂಬರ ಪಾಠ ಮಾಡಿದ್ರೆ ಅವ್ರಿಗೆಲ್ಲರಿಗೂ ರೋಗಗಳು ದೂರ ಆಗ್ತಾವೆ ಅಂತ ಹೇಳ್ತಾರೆ ಅದಕ್ಕೊಂದು ಅರ್ಥ ಓಂ ಹ್ರೀಂ ಹರಂ ನಮೋ ಸ್ವಯಂ ಬುದ್ಧಾಣಂ ಧ್ರುವಂ ದೇವಂ ನಮಃ ಸ್ವಾಹಾ ಓಂ ರಾಂ ಹ್ರೀಂ ರೌಂ ರಾಂ ಶ್ರಾಂ ಶ್ರೀಂ ಶ್ರೂಂ ಶ್ರಾ ಸಿದ್ಧಿಬುದ್ಧಿ ಕೃತಾರ್ಥೇಭ್ಯೋ ಭೋಗ ವಶಟ್ ಓಂ ಹ್ರೀಂ ನಮೋ ಶತ್ರು ನಿರ್ನಾಶನಾಯ ಜಯ ಪರಾಜಯ ಉಪಸರ್ಗಾರಾಯ ನಮಃ ವಶಟ್ ಸಂಪೂರ್ಣ ಸ್ವಾಹಾ ಆದಿನಾಥನ ಸಹಿತಾಯ ದೀಪಂ ನಿರುಪಾಲಿತಿ ದೇವಾಯ दीपं निर्वपामि स्वाहा दिव्यमः अर्घ्यं निर्वपामि दृष्टा भवन्तमनिमेष विलोकनीयं नानप्रदोषमुपयाति जनश्च चक्षु निर्वामयश्च शिखरद्भुतिदुर्धसिद्धु क्षारं जलं जलनिधिरसितो गयुच्छे ಈಗ ಯಾರ್ಯಾರು ದೀಪ ತೊಗೊಂಡಿಲ್ಲ ನೀವಾಗೆ ಬಂದ್ಬಿಡ್ರಿ ಆಗಲೇ ಚರ್ಚೆ ಒಬ್ಬರು ಹೇಳ್ಯಾರೋ ಇವ್ರು ಮುಗಿದ್ರಂತ ನೀವು ಬಂದ್ಬಿಡ್ಬೇಕಾ ಇಲ್ಲ ಆಮೇಲೆ ಮತ್ತೆ ಹೇಳ್ತಾರೆ ಈಗ ಅವನಿಗೆ ಈಗ ನಾ ಏನು ಹೇಳ್ತಿದ್ದೀರ ಅಲ್ಲೇನೆ ಈಗ ತೀರ್ಥಂಕರ ಕಣ್ಣ ತಿರುಗಿಸ್ತಾರೇನ್ರಿ ಯಾರು ತೀರ್ಥಂಕರ ಕಣ್ಣು ತಿರುಗಿಸ್ತಾರೋ ಅವ್ರು ತೀರ್ಥಂಕರಲ್ಲ ಯಾರು ಕಣ್ಣು ತೆಗೆದು ನೋಡ್ತಾರೋ ಅವ್ರು ತೀರ್ಥಂಕರಲ್ಲ ಯಾರಿಗೆ ತೀರ್ಥಂಕರಿಗೆ ಕೂದಲ ಮತ್ತು ಉಗುರು ಬೆಳಿತಾರೋ ಅವ್ರು ತೀರ್ಥಂಕರಲ್ಲ ತೀರ್ಥಂಕರ ಮೈಯಾಗ ಕೆಂಪು ಇರ್ತಿದ್ರ ತೀರ್ಥಂಕರಲ್ಲ ತೀರ್ಥಂಕರಿಗೆ ಯಾವುದು ರೋಗ ಇರ್ತದಲ್ಲ ಅವ್ರು ತೀರ್ಥಂಕರಲ್ಲ ತೀರ್ಥಂಕರು ಹೆಂಗಿರ್ತಾರೆ ಅಂದ್ರೆ ನೀತರಾಗೇ ಇರ್ತಾರೆ ಅವ್ರು ಯಾವ ಥರ ಇರ್ತಾರೆ ಕ್ಷೀರ ಸಮುದ್ರ ನೋಡಿರ್ಬೋದು ಉಪ್ಪಿನ ನೀರು ಯಾರು ಕುಡಿತೀರಿ ಮನ್ಯಾಗ ಒಂದು ಗ್ಲಾಸ್ ತೊಗೊಂಡು ಒಂದು ಮುಟ್ಟಿಗೆ ಉಪ್ಪು ಹಾಕ್ಕೊಂಡು ನೀರು ಕುಡಿಯಿರಲ್ಲ ಹೆಂಗೆ ಅನಿಸ್ತೈತಿ ಲವಣ ಸಮುದ್ರ ಅನಿಸ್ತೈತಿ ಯಾರು ನೀರು ಕುಡಿದ್ರಿ ಶರ್ಬತ್ ಮಾಡ್ಬೇಕಾದ್ರೆ ಮನ್ಯಾಗ ಯಾರು ಸಿಟ್ಟು ಬಂದ್ರೆ ಏನು ಮಾಡ್ತಾರೆ ಜಾಸ್ತಿ ಉಪ್ಪಾಕಿ ಶರ್ಬತ್ ಮಾಡ್ತಾರೆ ಇಲ್ಲ ಅಂದ್ರೆ ಸಿಟ್ಟು ಖಾರ ಹಾಕಿ